ಮಾಹಿತಿ ನೀಡಿದ ಅಧಿಕಾರಿಯ ವಿರುದ್ಧ ಕರ್ತವ್ಯ ಲೋಪ ಆರೋಪದಡಿ ಲೋಕಾಯುಕ್ತದಲ್ಲಿ ದೂರು ದಾಖಲು. ಮಾಹಿತಿ ಹಕ್ಕು ಕಾಯ್ದೆಯಡಿ ನಿಯಮಬದ್ಧವಾಗಿ ಶುಲ್ಕ ಪಾವತಿಸಿದ್ರೂ ಮಾಹಿತಿ ನೀಡದೆ ಸತಾಯಿಸ್ತಾ ಇರುವ ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಾಯಕ ಆಡಳಿತಾಧಿಕಾರಿಯ ವಿರುದ್ಧ ಇದೀಗ ಲೋಕಾಯುಕ್ತದಲ್ಲಿ ಗಂಭೀರ ಕರ್ತವ್ಯ ಲೋಪದಡಿ ದೂರು ದಾಖಲಿಸಲಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಬಾಬುಸಾಬ್ ಯರ್ಗುಪ್ಪಿ ತಿಳಿಸಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದಿನಾಂಕ 13/10/2025ರಂದು ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ 2019ರಿಂದ 2025ರ ಅವಧಿಯಲ್ಲಿ ಬಂದಿರುವ ಸರ್ಕಾರಿ ಅನುದಾನ ಬಿಲ್ಗಳು, ವೋಚರ್ಗಳು ಮತ್ತು ಚೆಕ್ಗಳ ದೃಢೀಕೃತ ಪ್ರತಿಗಳನ್ನು ಕೋರಿ ಅರ್ಜಿ ಸಲ್ಲಿಸಿದೆ. ಸಹಾಯಕ ಆಡಳಿತಾಧಿಕಾರಿಯು ದಿನಾಂಕ 24/10/2025ರ ಪತ್ರದಲ್ಲಿ ತಿಳಿಸಿರುವಂತೆ ಒಟ್ಟು 41,867 ಪುಟಗಳ ಮಾಹಿತಿಗಾಗಿ ನಾನು ಕಾನೂನುಬದ್ಧವಾಗಿ 83,734 ರೂಪಾಯಿ ಮೊತ್ತದ ಡಿಮ್ಯಾಂಡ್ ಡ್ರಾಫ್ಟ್ ಸಂಖ್ಯೆ 934010 ದಿನಾಂಕ 28/2/2026ರಂದು ಕಚೇರಿಗೆ ಸಲ್ಲಿಸಿದ್ದೇನೆ. ಇಷ್ಟು ಬೃಹತ್ ಮೊತ್ತದ ಶುಲ್ಕವನ್ನ ಇಲಾಖೆಗೆ ಪಾವತಿಸಿದ್ರು ನಿಯಮದಂತೆ 30 ದಿನಗಳೊಳಗೆ ಮಾಹಿತಿ ನೀಡದೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇರುವುದು ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಅನುಮಾನವನ್ನ ದಟ್ಟವಾಗಿಸಿದೆ. ಇದು ಮಾಹಿತಿ ಹಕ್ಕು ಕಾಯ್ದೆಯ ಗೌರವ ಉಲ್ಲಂಘನೆಯಾಗಿದೆ. ಈ ಆಡಳಿತಾಧಿಕಾರಿಯ ಬೇಜವಾಬ್ದಾರಿತನವನ್ನ ಖಂಡಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಮಾಹಿತಿಯ ಪ್ರತಿಗಳನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಸಾಲ ಮಾಡಿ 83,734 ರೂಪಾಯಿ ಪಾವತಿಸಿದ್ದೇನೆ. ಇಷ್ಟು ದೊಡ್ಡ ಮೊತ್ತವನ್ನ ಪಾವತಿಸಿದ ಮೇಲೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾದ ಸಹಾಯಕ ಆಡಳಿತಾಧಿಕಾರಿಗಳು ಮಾಹಿತಿ ನೀಡದಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಲೋಕಾಯುಕ್ತರು ತಕ್ಷಣವೇ ಮಧ್ಯ ಪ್ರವೇಶಿಸಿ ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಮೇಲೆ ದಾಳಿ ನಡೆಸಿ ಅನುದಾನಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ವಶಪಡಿಸಿಕೊಳ್ಳಬೇಕು ಮತ್ತು ಉದ್ದೇಶಪೂರ್ವಕವಾಗಿ ಮಾಹಿತಿ ನೀಡಲು ವಿಳಂಬ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ದೂರಿನಲ್ಲಿ ಒತ್ತಾಯ ಮಾಡಿರುವುದಾಗಿ ಬಾಬುಸಾಬ್ ಯರ್ಗುಪ್ಪಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಬಾಬಾಜನ್ ಶಿರ್ಕೋಳ, ಎನ್ಕೆಎಸ್ ಟಿವಿ 4 ನವಲಗುಂದ. ನಾನು ದಿನಾಂಕ 13/10/2025ರಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿಗೆ ನಾನು ಒಂದು RTI ಅರ್ಜಿಯನ್ನು ಸಲ್ಲಿಸ್ತೀನಿ. ಆ ಅರ್ಜಿಗೆ ಪ್ರತಿಯಾಗಿ ಸದರಿ ಕಚೇರಿಯಿಂದ ದಿನಾಂಕ 24/10/2025ರಂದು ನೀವು ಕೇಳಿರುವಂತಹ ಮಾಹಿತಿಗೆ ಸಂಬಂಧಿಸಿದಂತೆ ಪ್ರತಿ ಪುಟಕ್ಕೆ 2 ರೂಪಾಯಿದಂತೆ 41,867 ಪುಟಗಳಿಗೆ 83,734 ರೂಪಾಯಿ ಭರಣ ಮಾಡಬೇಕಂತ ಹೇಳ್ತಾರೆ. ನಾನು ಸದರಿ ಅರ್ಜಿಯನ್ನು ತೆಗೆದುಕೊಂಡು ದಿನಾಂಕ 28/2/2026ರಂದು ಏನು 83,734 ರೂಪಾಯಿ ಮಲಪ್ರಭಾ ಗ್ರಾಮೀಣ ವಿಕಾಸ ಬ್ಯಾಂಕಿನ ಡಿ ಡಿ ತೆಗೆದುಕೊಂಡು ಸದರಿ ಕಚೇರಿಗೆ ಕಳಿಸ್ತೇನೆ. ಅಲ್ಲಿಂದ ಇಲ್ಲಿಯವರೆಗೆ ಏನು 28/2/2026ರಿಂದ ನಾನು ಏನು ಡಿ ಕಳಿಸ್ತೀನಿ. ಆ ಡಿ ಕಳಿಸಿದ ನಂತರ ಇಂದಿಂದ ಹಿಡಿದು ಇಲ್ಲಿಯವರೆಗೆ ಅಲ್ಲಿರ್ತಕ್ಕಂತಹ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನನಗೆ ಮಾಹಿತಿ ಕೊಡಿಸಿಲ್ಲ. ಇಲ್ಲಿ ಈ ಕುರಿತು ನಾನು ಮಾನ್ಯ ಲೋಕಾಯುಕ್ತರಲ್ಲಿ ಏನು ಕರ್ತವ್ಯ ಲೋಪ ಆರೋಪದಡಿ ಸಹಾಯಕ ಏನು ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕಚೇರಿಯ ಸಹಾಯಕ ಆಡಳಿತಾಧಿಕಾರಿ ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಮೇಲೆ ದೂರು ಕೊಡ್ತೀನಿ. ಆ ದೂರು ಕೂಡ ಪ್ರಕರಣ ದಾಖಲಾಗೈತಿ. ಆ ಪ್ರಕರಣ ಸಂಖ್ಯೆ ಉಪಲೋಕ BGM 1988/2026 ಅಂತ ಆಗುತ್ತೆ. ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಅನ್ನೋದು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವಲ್ಲಿ ತೆಗೆಯುವಂಥ ಒಂದು ಕಾಯ್ದೆ. ನಾನು ಕೇಳಿರುವಂತಹ ಅನುದಾನ 2019ರ ಜನವರಿ 1ರಿಂದ 2025ನೇ ಸಾಲಿನ ಅಕ್ಟೋಬರ್ 1ರವರೆಗೆ ಸದರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಕಚೇರಿ ಬಂದಿರುವಂಥ ಅನುದಾನದ ವಿವರ, ಬಳಕೆಗೆ ಸಂಬಂಧಪಟ್ಟ ದಾಖಲೆ, ಬಿಲ್, ವೋಚರ್ ಎಲ್ಲವನ್ನೂ ನಾನು ಕೇಳ್ತೀನಿ. ಕೇಳಿದಾಗ ಇವತ್ತಿನವರೆಗೂ ಕೂಡ ಮಾಹಿತಿಗಳನ್ನು ಹಣ ಭರಿಸಿಕೊಂಡು ಮಾಹಿತಿ ಕೊಟ್ಟಿಲ್ಲ. ನಾನು ಮಾನ್ಯ ಲೋಕಾಯುಕ್ತರಲ್ಲಿ ಭಾಳ ವಿಶ್ವಾಸ ಇಟ್ಟೀನಿ. ಅವರು ಕೂಡ ನನಗೆ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನು ವಶಪಡಿಸ್ಕೊಳ್ತಾರ. ಆಮೇಲೆ ಇವತ್ತು ನನಗೆ ಮಾಹಿತಿಯನ್ನು ಕೊಡದೆ ಸತಾಯಿಸಿರುವಂಥ ಅಧಿಕಾರಿಗಳ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸ್ತಾರೆ ಅನ್ನೋಂಥ ಭರವಸೆ ಐತಿ. ಯಾಕಂದರೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಹಣವನ್ನು ಭರಿಸಿಕೊಂಡು ಇವತ್ತಿನವರೆಗೂ ಮಾಹಿತಿ ಕೊಡದೆ ಆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಾಗಪ್ಪ ಅಂದ್ರೆ ಆ ದಾಖಲೆಗಳನ್ನು ಕೊಟ್ಟಾಗ ಏನಾದರೂ ನಮ್ಮಲ್ಲಿ ಭ್ರಷ್ಟಾಚಾರ ಬಯಲಿಗೆ ಎಲ್ಲಿ ಬರುತ್ತೋ ಅಥವಾ ಎಲ್ಲಿ ನಾವು ಇದರೊಳಗೆ ಅನುದಾನ ದುರ್ಬಳಕೆ ಗೊತ್ತಾಗುತ್ತೋ ಜನರಿಗೆ ಅನ್ನುವಂಥ ವಿಷಯ ಅವ್ರಿಗೇನಾದರೂ ಭಯ ಕಾಡ್ತಿರ್ಬೋದು. ಹಾಗಾಗಿ ತಮ್ಮ ವಾಹಿನಿ ಮೂಲಕ ನಾನು ಸ್ಪಷ್ಟವಾಗಿ ಹೇಳೋದಿಷ್ಟೇ, ಏನು ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ನಾನು ಕಾನೂನುಬದ್ಧವಾಗಿ 83,734 ರೂಪಾಯಿ ಕಟ್ಟಿದ್ದೀನಿ. ಅದಕ್ಕೆ ಈಗ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಗೆ ನಾನು ಈಗಾಗಲೇ 19/3 ಅಡಿಯೊಳಗೆ ಇರ್ತಕ್ಕಂಥ ಒಂದು 19/1ರಲ್ಲಿ ಪ್ರಥಮ ಮೇಲ್ಮನವಿಯನ್ನು ಸಲ್ಲಿಸಿ ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ.